ಹೆಲೋ ಗೈಸ್, ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ಒಂದು ವಿಡಿಯೋದಲ್ಲಿ ಯಾವ ಮಿಸ್ಟೇಕ್ಸ್ನ ನೀವು ಸೆಕೆಂಡ್ ಮಾರ್ಕ್ ರೌಂಡಲ್ಲಿ ಅವಾಯ್ಡ್ ಮಾಡಬೇಕು, ಜೊತೆಗೆ ಪ್ಲ್ಯಾನ್ ಬಿ, ನಿಮಗೆ ಬೇಕಾಗಿರೋ ಕಾಲೇಜ್ ಅಥವಾ ಬೇಕಾಗಿರೋ ಸೀಟ್ ಸಿಕ್ಕಲಿಲ್ಲ ಅಂತಂದ್ರೆ ಅಥವಾ ಸೀಟೇ ಅಲಾಟ್ ಆಗಲಿಲ್ಲ ಅಂದರೆ ಅವಾಗ ಏನು ಮಾಡಬೇಕು, ಇದನ್ನು ಆಮೇಲೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಇವಾಗಲೇ ಪ್ಲ್ಯಾನ್ ಮಾಡಿರಬೇಕು. ಜೊತೆಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ರಿಲೇಟೆಡ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ, ಕೊನೆ ತನಕ ನೋಡಿ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಿಸ್ಟೇಕ್ ನಂಬರ್ 3, ಗಿವಿಂಗ್ ಇಂಪಾರ್ಟೆನ್ಸ್ ಟು ಫಸ್ಟ್ ಮಾರ್ಕ್ ರೌಂಡ್ ಕಟ್ ಆಫ್. ಇದು ತುಂಬ ಅನ್ಯೂಶುವಲ್ ಅನ್ನಿಸ್ಕೋಬೋದು, ಬಟ್ ಕರೆಕ್ಟಾಗಿ ಕೇಳಿ. ಏನಪ್ಪ ಅಂತಂದರೆ ಮಾರ್ಕ್ ರೌಂಡ್ ಕಟ್ ಆಫು ಡಬಲ್ ಎಡ್ಜೆಡ್ ಸ್ವಾರ್ಡ್. ಅಂದರೆ ನಿಮ್ಗೆ ಇದು ಅಡ್ವಾಂಟೇಜು ಆಗ್ಬೋದು, ಡಿಸ್ಅಡ್ವಾಂಟೇಜು ಆಗ್ಬೋದು. ಅಡ್ವಾಂಟೇಜ್ ಹೆಂಗಪ್ಪ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ ಒಂದು ಸೀಟನ್ನು ಟಾರ್ಗೆಟ್ ಮಾಡಬೇಕು ಅಂತ. ಬಟ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಎಲ್ಲ ಸ್ಟೂಡೆಂಟ್ಗೂ ಗೊತ್ತಿರುತ್ತೆ ಯಾವ ಸೀಟ್ನ ಟಾರ್ಗೆಟ್ ಮಾಡಬೇಕು ಅಂತ. ಸೊ ಹಾಗಾಗಿ 90% ಸ್ಟೂಡೆಂಟ್ಸು ಫಸ್ಟ್ ಮಾರ್ಕ್ ರೌಂಡ್ ರಿಸಲ್ಟ್ ಬಂದಮೇಲೆ ಎಡಿಟ್ ಮಾಡಿರ್ತಾರೆ, ಓಕೆನಾ. ಸೊ ಹಾಗಾಗಿ ಎಷ್ಟೊಂದು ಕಾಲೇಜಸ್ ಕಟ್ ಆಫು ಫಸ್ಟ್ ಮಾರ್ಕ್ ರೌಂಡಲ್ಲಿ ತುಂಬ ಡ್ರಾಸ್ಟಿಕಲಿ ಚೇಂಜ್ ಆಗಿದೆ. ಬಟ್ ದಟ್ ವಿಲ್ ನಾಟ್ ಹ್ಯಾಪನ್ ಇನ್ ಸೆಕೆಂಡ್ ಮಾರ್ಕ್ ಅಥವಾ ಫಸ್ಟ್ ರಿಯಲ್ ರೌಂಡಲ್ಲಿ. ನೀವು ಲಾಸ್ಟ್ ಇಯರ್ ಕಟ್ ಆಫ್ಗೂ ಈ ಮಾರ್ಕ್ ರೌಂಡ್ ಕಟ್ ಆಫು ನೋಡಿದ್ರೆ ಕೆಲವು ಕಾಲೇಜಸ್ದು ತುಂಬ ಡ್ರಾಸ್ಟಿಕಲಿ, ಟಾಪ್ ಕಾಲೇಜಸ್ ಆದರೂ ತುಂಬ ಡ್ರಾಸ್ಟಿಕಲಿ ಚೇಂಜ್ ಆಗಿದೆ. ಬಟ್ ನನ್ನ ಒಂದು ಪ್ರಿಡಿಕ್ಷನ್ ಏನಪ್ಪ ಅಂತಂದ್ರೆ ಇದು 100% ನಿಜ ಆಗುತ್ತೆ. ಫಸ್ಟ್ ಮಾರ್ಕ್ ರೌಂಡ್ ಕಟ್ ಆಫ್ ಥರನೇ ಬರಲ್ಲ ಸೆಕೆಂಡ್ ಅಥವಾ ಫಸ್ಟ್ ರಿಯಲ್ ರೌಂಡ್ ಕಟ್ ಆಫು ಚೇಂಜ್ ಆಗುತ್ತೆ, ಓಕೆನಾ. ಸೊ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ, ಫಸ್ಟ್ ಮಾರ್ಕ್ ರೌಂಡ್ ಕಟ್ ಆಫ್ನ ರೆಫರೆನ್ಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ, ಓಕೆನಾ. ಸೊ ನೋಡಿ, ಹೆನ್ಸ್ ಡೋಂಟ್ ಬಿ ಸರ್ಪ್ರೈಸ್ಡ್ ಇಫ್ ಯು ಡೋಂಟ್ ಗೆಟ್ ಎ ಸೀಟ್. ಎಕ್ಸ್ಪೆಕ್ಟ್, ಇವಾಗ ಫಸ್ಟ್ ಮಾರ್ಕ್ ರೌಂಡ್ ನೋಡಿ ಯಾವುದೋ ಒಂದು ಸೀಟನ್ನ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅನ್ಕೊಳ್ಳಿ, ಅದು ಸಿಕ್ಕದೇ ಇದ್ರೆ ಸರ್ಪ್ರೈಸ್ ಆಗಬೇಡಿ, ಯಾಕೆಂದರೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಫಸ್ಟ್ ಮಾರ್ಕ್ ರೌಂಡ್ ನೋಡಿ, ಓಕೆನಾ. ಸೊ ಹಾಗಾಗಿ ಬೆಟರ್ ಗಿವ್ ಇಂಪಾರ್ಟೆನ್ಸ್ ಟು ಸೆಕೆಂಡ್ ಮಾರ್ಕ್ ರೌಂಡ್ ಕಟ್ ಆಫ್, ಓಕೆನಾ. ಸೆಕೆಂಡ್ ಮಾರ್ಕ್ ರೌಂಡ್ ಕಟ್ ಆಫ್ ಅಥವಾ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕಟ್ ಆಫ್. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡು ನೋಡಕ್ಕೆ ಹೋಗಬೇಡಿ, ಓಕೆ. ಸೆಕೆಂಡ್ ರೌಂಡು ಬೇಕಾದ್ರೆ ನೋಡ್ಕೊಳ್ಳಿ, ಬಟ್ ಎಕ್ಸ್ಟೆಂಡೆಡ್ ರೌಂಡು ಯಾವುದೇ ಕಾರಣಕ್ಕೂ ರೆಫರ್ ಮಾಡಕ್ಕೆ ಹೋಗ್ಬೇಡಿ. ನೋಡಿದ್ರೆ ಲಾಸ್ಟ್ ಇಯರ್ದು ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡಿ, ಈ ವರ್ಷದ್ದು ಸೆಕೆಂಡ್ ಮಾರ್ಕ್ ರೌಂಡ್ ಕಟ್ ಆಫ್ ನೋಡಿ, ಓಕೆನಾ. ಯಾಕಪ್ಪ ಅಂತಂದ್ರೆ ಇದರಿಂದ ರೀಸನ್ ಏನಪ್ಪ ಅಂದರೆ ಫಸ್ಟ್ ಮಾರ್ಕ್ ರೌಂಡ್ ಆದಮೇಲೆ ಎಲ್ಲ ಎಡಿಟ್ ಮಾಡ್ತಾರೆ, ಬಟ್ ಸೆಕೆಂಡ್ ಮಾರ್ಕ್ ರೌಂಡ್ ಆದಮೇಲೆ ಬಹಳಷ್ಟು ಜನ ಎಡಿಟ್ ಮಾಡಲ್ಲ, ಭಯ ಪಡ್ತಾರೆ, ಓಕೆನಾ. ಏನಾದ್ರು ಇದಾಗ್ಬಿಟ್ರೆ ಯಾಕೆಂದರೆ ನೆಕ್ಸ್ಟ್ ರಿಯಲ್ ರೌಂಡ್ ಅಲ್ವಾ, ಸೊ ಹಾಗಾಗಿ ಭಯ ಪಡ್ತಾರೆ. ಸೊ ಆ ರೀತಿಯಲ್ಲಿ ಸೆಕೆಂಡ್ ಮಾರ್ಕ್ ರೌಂಡಿಂದು ಕಟ್ ಆಫು ಕನ್ಸಿಸ್ಟೆಂಟ್ ಇರುತ್ತೆ ಆ್ಯಸ್ ಕಂಪೇರ್ ಟು ಫಸ್ಟ್ ಮಾರ್ಕ್ ರೌಂಡ್ ಕಟ್ ಆಫ್, ಓಕೆನಾ. ಸೊ ನೋಡಿ, ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಚೇಂಜ್ ಕೂಡ ನಾನು ಮಾಡಾಕಿದ್ದೀನಿ ನೋಡಿ. 10K ಒಳಗೆ ಯಾವುದೇ ಒಂದು ಕಾಲೇಜ್ದು ಕಟ್ ಆಫ್ ಇತ್ತು ಅಂದರೆ ಲಾಸ್ಟ್ ಇಯರ್ದು, ಓಕೆ, ಲಾಸ್ಟ್ ಇಯರಲ್ಲಿ ಯಾವುದೇ ಒಂದು ಕಾಲೇಜಿಂದ ಯಾವುದೇ ಒಂದು ಸೀಟಿನ ಕಟ್ ಆಫ್ 10K ಒಳಗಿತ್ತು ಅಂದರೆ ಮ್ಯಾಕ್ಸಿಮಮ್ +or-1K ಆಗ್ಬೋದು. ಅಂದರೆ 10K ಇತ್ತು ಅಂದರೆ 11K ಆಗ್ಬೋದು ಅಥವಾ 9K ಆಗ್ಬೋದು, ಓಕೆನಾ. ಇನ್ನು ಜಾಸ್ತಿ ಚೇಂಜ್ ಆಗೋ ಚಾನ್ಸಸ್ ಇಲ್ಲ ಆನ್ ಆನ್ ಆವ್ರೇಜ್, ಓಕೆ. 10 to 20K ಇತ್ತು ಅಂದರೆ 1.5K ಚೇಂಜ್ ಆಗ್ಬೋದು +or-. 20 to 30K ಅಂದರೆ 2 to 3K ಮ್ಯಾಕ್ಸಿಮಮ್. 30 to 40K ಅಂದರೆ 5K ಆಗ್ಬೋದು. ಅದೇ 40 to 50K ಅಂದರೆ 8 to 10K ಚೇಂಜ್ ಆಗೋ ಚಾನ್ಸಸ್ ಇದೆ. ಅದೇ ಎಬೋವ್ 50K to 1 lakh ಅಂದರೆ 15 to 20K ಚೇಂಜ್ ಆಗಬಹುದು ಮ್ಯಾಕ್ಸಿಮಮು, ಓಕೆ. ಮ್ಯಾಕ್ಸಿಮಮ್ ಎಬೋವ್ 1 lakh to 2 lakh ಅಂದರೆ 20 to 30K, 2 lakh ಅಂಡ್ ಅಬೌಟ್ ಟು 50Kಗಿನ ಜಾಸ್ತಿ ಚೇಂಜ್ ಆಗಬಹುದು, ಓಕೆನಾ. ಸೊ ಕಾಷನ್ ಏನಪ್ಪ ಅಂತಂದರೆ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಕೆಲವು ಕಾಲೇಜಸ್ಸು ಅವರ ಇಂಟೇಕ್ ಸೀಟ್ಸನ್ನು ಡ್ರಾಸ್ಟಿಕಲಿ ಇನ್ಕ್ರೀಸ್ ಮಾಡಿದ್ದಾರೆ. ಅಂಥ ಕಾಲೇಜಸ್ಗೆ ಸೇರೋಕ್ಕಿಂತ ಮುಂಚೆ ಅಥವಾ ಅಂಥ ಸೀಟನ್ನು ಚೂಸ್ ಮಾಡೋಕ್ಕಿಂತ ಮುಂಚೆ 2 ಸತಿ ಯೋಚನೆ ಮಾಡಿ. ಯಾಕಪ್ಪ ಅಂತ ನಾನು ಇಲ್ಲಿ ರೀಸನ್ ಹೇಳ್ತೀನಿ. ಯಾವುದೇ ಕಾಲೇಜಿನ ಪರ್ಟಿಕ್ಯುಲರ್ ಹೆಸರು ನಾನು ತೊಗೊಳೋದಿಲ್ಲ, ಓಕೆನಾ. ಹಾಗೆ ಹೇಳ್ತೀನಿ ನಾನು, ತಮಗೆ ಗೊತ್ತಿರುತ್ತದೆ ಯಾವುದು ಅಂತ. ಯೋಚನೆ ಮಾಡಿ, ಮಾಮೂಲಿ ಒಂದು ಬ್ರಾಂಚಲ್ಲಿ 120 ಸ್ಟೂಡೆಂಟ್ಸ್ ಇರ್ತಾರೆ, ಓಕೆ. ಕಂಪ್ಯೂಟರ್ ಸೈನ್ಸಲ್ಲಿ 120 ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ಪ್ಲೇಸ್ಮೆಂಟ್ ಆಗೋದಿಲ್ಲ. ಇನ್ನು ಸಾವಿರಾರು ಜನ ಸ್ಟೂಡೆಂಟ್ಸಿಗೆ ಪ್ಲೇಸ್ಮೆಂಟ್ ಮಾಡೋಕ್ಕಾಗುತ್ತಾ? ಅವ್ರ ಕೈಲಿ ಆಗುತ್ತಾ ಪ್ಲೇಸ್ಮೆಂಟ್ ಮಾಡ್ಸೋಕ್ಕೆ? 100% ಆಗೋದಿಲ್ಲ. ಅಷ್ಟು ಕಂಪ್ನಿಗಳನ್ನ ಕರ್ಸೋಕ್ಕಾಗುತ್ತಾ? ಆಗಲ್ಲ. ಕಂಪ್ನಿಗಳನ್ನ ಕರ್ಸಂಗಿದ್ರೆ ಅವ್ರು ಟಾಪ್ ಕಾಲೇಜ್ ಆಗ್ತಿದ್ರು, ಓಕೆನಾ. ಸೊ ಇದನ್ನು ಯೋಚನೆ ಮಾಡಿ ನೀವು, ಓಕೆ. ಹೌ ವಿಲ್ ದೇ ಕಾಂಪ್ರಮೈಸ್ ವಿತ್ ದ ಕ್ವಾಲಿಟಿ ಆಫ್ ಟೀಚಿಂಗು? ಒಳ್ಳೆ ಟೀಚರ್ಸ್ನ ಅಷ್ಟು ಜನ ಎಷ್ಟೊಂದು ಕ್ಲಾಸಸ್ ಮಾಡಬೇಕಾಗುತ್ತೆ. ಸೊ ಒಳ್ಳೆ ಟೀಚರ್ಸು ಎಷ್ಟು ಕ್ಲಾಸ್ಗಳಿಗೆ ಟೀಚ್ ಮಾಡ್ತಾರೆ? ಕಾಂಪ್ರಮೈಸ್ ಮಾಡ್ಕೊಬೇಕಾಗುತ್ತೆ ಅವಾಗ ಕ್ವಾಲಿಟಿ ಆಫ್ ಟೀಚಿಂಗು. ಜೊತೆಗೆ ಲ್ಯಾಬ್ ಫೆಸಿಲಿಟೀಸ್ ಇದ್ರ ಜೊತೆಗೂ ಕೂಡ ಕಾಂಪ್ರಮೈಸ್ ಆಗುತ್ತೆ. ಸೊ ಹಾಗಾಗಿ ನಾನು ಹಾಕಬೇಡಿ ಅಂತ ಹೇಳ್ತಾ ಇಲ್ಲ. ಯಾವ ಸ್ಟೂಡೆಂಟ್ಸ್ದು ಲೋ ರ್ಯಾಂಕ್ ಇದೆ ಅವ್ರು ಇಂಥ ಕಾಲೇಜಸನ್ನು ಚೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಹೈ ರ್ಯಾಂಕ್ ಬಂದಿರೋರು, ಎಸ್ಪೆಷಲಿ ಅಕಸ್ಮಾತ್ ನಮ್ದೇನಾದ್ರು 50 to ಮ್ಯಾಕ್ಸಿಮಮ್ 70Kಗಿನ್ನ ಎಬೋವ್ ಏನಾದ್ರು ಇತ್ತು ಅಂದರೆ ಇಂಥ ಕಾಲೇಜಸ್ನ ಚೂಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ನಿಮ್ಗೆ ಇದಕ್ಕಿಂತ ಬೆಟರ್ ಕಾಲೇಜಸ್ ಸಿಕ್ಕುತ್ತೆ, ಓಕೆ. ಇಲ್ಲಿ ಪ್ಲೇಸ್ಮೆಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳ್ತೀನಿ, 120 ಜನನ್ನೇ ಕಂಪ್ಲೀಟ್ ಪ್ಲೇಸ್ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ಸಾವಿರಾರು ಜನ ಹೆಂಗಪ್ಪ ಪ್ಲೇಸ್ ಮಾಡಿಸ್ತಾರೆ? ಚಾನ್ಸೇ ಇಲ್ಲ, ಓಕೆನಾ. ಸೊ ನಾನು ಯಾವುದೇ ಕಾಲೇಜ್ನ ಪರ್ಟಿಕ್ಯುಲರ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ಓಕೆ. ಸೊ ಹಾಗಾಗಿ 50 to 70K ಏನಾದ್ರು ತಮ್ಮ ರ್ಯಾಂಕ್ ಬಂದಿತ್ತು ಅಂದರೆ ಇಂಥ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಕೂಡ ಮಾಡೋಕ್ಕೆ ಹೋಗಬೇಡಿ, ಓಕೆ. ನಂಬರ್ 2 ಮಿಸ್ಟೇಕ್ ಏನಪ್ಪ ಅಂತಂದರೆ ನಾಟ್ ಹ್ಯಾವಿಂಗ್ ಸೀಟ್ ಹೋಲ್ಡಿಂಗ್ ಸ್ಟ್ರಾಟಜಿ. ಇದು ವೆರಿ ವೆರಿ ಇಂಪಾರ್ಟೆಂಟು.
ಸೀಟ್ ಹೋಲ್ಡಿಂಗ್ ಸ್ಟ್ರಾಟಜಿ ಇಲ್ಲದೆ ನೀವು ಫಸ್ಟ್ ರೌಂಡಿಗೆ ಹೋಗಂಗೆ ಇಲ್ಲ. ಏನಪ್ಪ ಅಂತಂದರೆ ಅಟ್ ಎನಿ ಕಾಸ್ಟು ನೀವು ಅಟ್ಲೀಸ್ಟ್ 3 to 4 ಕಾಲೇಜಸ್ ಅಥವಾ 3 to 4 ಆಪ್ಷನ್ಸ್ ಹಾಕಬೇಕು. ಅದು ನಿಮಗೆ ಡೆಫಿನೆಟ್ಲಿ ಸಿಕ್ಕುವಂಥ ಆಪ್ಷನ್ಸ್. ಅದು ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕಟ್ ಆಫ್ ಪ್ರಕಾರ ಹಾಕಿರಲೇಬೇಕು. ನೀವು ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ 100% ಆ ಆಪ್ಷನ್ಸ್ ಅಂತೂ ಹಾಕಿರಬೇಕು. ಹೆಂಗೆ ಹಾಕಿರಬೇಕು ಅಂದ್ರೆ ನೋಡಿ, ಇವಾಗ 5 ಆಪ್ಷನ್ಸ್ ತಾವು ಕೊಟ್ಟಿದ್ರೆ ಅನ್ಕೊಳ್ಳಿ, 1 2 3 4 5. ಈ ಎ ಕೊಟ್ಟಿದ್ರೆ ಅದೇನಾಗಿರ್ಬೇಕು, ಎ ಇಲ್ಲ ಡಮ್ಮಿ ಸೀಟ್ ಆಗಿರ್ಬೇಕು. ಡಮ್ಮಿ ಸೀಟ್ ಅಂದ್ರೆ ಏನಪ್ಪ ಅಂತಂದರೆ 100% ಹೋಗಲ್ಲ ಅನ್ನೋ ಸೀಟ್ ಆಗಿರಬಹುದು, ಅಥವಾ ಜಾಕ್ ಪಾಟ್ ಸೀಟ್ ಅಂದ್ರೆ ಏನಪ್ಪ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸಿಕ್ಕಲ್ಲ ಅಂತ, ಬಟ್ ಸಿಕ್ಬಿಡುತ್ತೆ, ಸಿಕ್ಕೋ ಚಾನ್ಸಸ್ ಇರುತ್ತೆ. ಅಂಥ ಸೀಟ್ನ ಜಾಕ್ ಪಾಟ್ ಸೀಟ್ ಅಂತೀವಿ. ಅಥವಾ 100% ಇವಾಗ ಯಾರೋ ಒಬ್ಬನಿಗೆ ಯಾವುದೋ ಒಂದು ಕಾಲೇಜಿನ ಯಾವುದೋ ಒಂದು ಕೋರ್ಸ್ ಇಷ್ಟ ಇದೆ, ನಾನು ಇದಕ್ಕೆ ಹೋಗೋದು, ಇದು ಬಿಟ್ಟು ಇನ್ನು ಯಾವುದಕ್ಕೂ ಹೋಗಲ್ಲ ಅಂತ ಅಂಥದನ್ನ ಫಸ್ಟ್ ಪ್ರಯಾರಿಟಿನಲ್ಲಿ ಹಾಕಿ. ಓಕೆನಾ? ಸೊ ಇದು ಕ್ಲಿಯರ್ ಆಯಿತು. ಓಕೆ, ಸೊ ಕಲರ್ ಚೇಂಜ್ ಮಾಡ್ಕೊಂಡಿದ್ದಾರ್ರಿ. ಅದೇ ಸೆಕೆಂಡ್ ಆಪ್ಷನ್ ನೋಡಿ, ಮೈಟ್ ಗೆಟ್ ಸೀಟ್ ಅಥವಾ 90% ವಾಂಟೆಡ್ ಸೀಟ್. ಓಕೆ, ಇದಕ್ಕಿಂತ ಕಡಿಮೆ ಪ್ರಯಾರಿಟಿ ಕೊಟ್ಟಿದ್ರೆ ಅಂದರೆ ನೀವು ತಿಳ್ಕೊಂಡ್ಬಿಡ್ಬೇಕು ಇದರಷ್ಟು ಇಷ್ಟ ಇಲ್ಲ, ಬಟ್ ಇಷ್ಟ ಇದೆ, ಸಿಕ್ಕಿದ್ರೆ ಹೋಗ್ತೀನಿ ಅಂದರೆ 90% ಇಷ್ಟ ಇರೋ ಸೀಟ್. ಓಕೆ, ಜೊತೆಗಿದು ಮೈಟ್ ಗೆಟ್ ಸೀಟ್ ಅಂದರೆ ಜಾಕ್ಪಾಟ್ ಸೀಟ್ ಅಲ್ಲ, ಇದು ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅಂದರೆ ಇವಾಗ ನೀವು ತಮ್ಮದು ರ್ಯಾಂಕು 50K ಇದೆ ಅಂದ್ಕೊಳ್ಳಿ, ಇದ್ರ ಕಟ್ ಆಫ್ ಒಂದು 45K ಇದೆ, ಅಂದರೆ ಸಿಕ್ಕೋ ಚಾನ್ಸಸ್ ಇದೆ. ಕಟ್ ಆಫ್ ಏನಾದ್ರು ಇನ್ಕ್ರೀಸ್ ಆದರೆ ಸಿಕ್ಕೋ ಚಾನ್ಸಸ್ ಇದೆ. ಅಂಥ ಸೀಟನ್ನ ಸೆಕೆಂಡ್ ಆಪ್ಷನಲ್ಲಿ ಇರಬೇಕು. ಥರ್ಡು ಸಿ ಹೋಲ್ಡಿಂಗ್ ಸೀಟ್ ಅಥವಾ 80% ವಾಂಟೆಡ್ ಸೀಟ್. ಆ್ಯಸ್ ಪ್ರಯಾರಿಟಿ ಕಡಿಮೆ ಆಗ್ತಾ ಬರುತ್ತೆ, ಅಂದರೆ ಇದರಷ್ಟು ಇಷ್ಟ ಇಲ್ಲ ಬಟ್ ಸಿಕ್ಕಿದ್ರೆ ಹೋಗ್ತೀನಿ ಅಂತ. ಹೋಲ್ಡಿಂಗ್ ಸೀಟ್ ಅಂದರೆ ಈ ಸೀಟು ತಮಗೆ ಸಿಕ್ಕಬೇಕು, ತಾವು ಇದನ್ನು ಹೋಲ್ಡ್ ಮಾಡ್ಕೊಂಡು ಹೋಗಬೇಕು, ಅಂಥ ಸೀಟು ನೀವು ಥರ್ಡ್ ಆಪ್ಷನಲ್ಲಿ ಕೊಟ್ಟಿರಿ. ಓಕೆ, ಫೋರ್ತ್ ಬಂತು ನೋಡಿ, ಸೆಕೆಂಡ್ ಹೋಲ್ಡಿಂಗ್ ಸೀಟ್. ಅಕಸ್ಮಾತ್ ಏನಾದ್ರು ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಇದು ಸಿಕ್ಕಲಿಲ್ಲ ಅಂದರೆ ಇದಕ್ಕೆ ಹೋಲ್ಡ್ ಮಾಡ್ಕೊತೀನಿ ಅಂತ. ಓಕೆ, ಹೋಲ್ಡ್ ಮಾಡಿದ್ರೆ ಅಡ್ವಾಂಟೇಜ್ ಏನಪ್ಪ ಅಂದರೆ ಮೇಲ್ಗಡೆದೆಲ್ಲ ಉಳ್ಕೊಳ್ಳುತ್ತೆ. ಓಕೆ, ಅಥವಾ 70% ವಾಂಟೆಡ್ ಸೀಟ್. ಲಾಸ್ಟ್ 5 ಡಮ್ಮಿ ಸೀಟ್ ಅಂದರೆ 100% ಹೋಗ್ದಿರೋಂಥ ಸೀಟ್, ಅಥವಾ ಕಟ್ ಆಫ್ ಸೇಫ್ಟಿ ಸೀಟ್. ಕಟ್ ಆಫ್ ಸೇಫ್ಟಿ ಸೀಟ್ ಅಂದರೆ ಏನಪ್ಪ ಅಂದರೆ ತುಂಬ ಡ್ರಾಸ್ಟಿಕಲಿ ಯಾವ್ದಾದ್ರು ಒಂದು ಕಾಲೇಜ್ ಕಟ್ ಆಫ್. ಇವಾಗ ಆರ್ವಿದು ಮೆಕ್ಯಾನಿಕಲ್ ಏನಪ್ಪ ಅಂತಂದರೆ 8.5K ಇತ್ತು ಲಾಸ್ಟ್ ಇಯರ್. ಓಕೆ, ಈ ಫಸ್ಟ್ ಮಾರ್ಕ್ ರೌಂಡಲ್ಲಿ 4.5K ಆಗಿಬಿಟ್ಟಿದೆ. ಓಕೆನಾ? ಸೊ ಆ ಥರ ಏನಾದರೂ ಆಯಿತು ಅಂತಂದರೆ ಅಂಥ ಕಟ್ ಆಫ್ ಚೇಂಜ್ ಆದರೂ ಕೂಡ ಸಿಕ್ಕುವಂಥ ಕಟ್ ಆಫ್ ಸೇಫ್ಟಿ ಸೀಟ್ ಆಗಿರಬೇಕು ಲಾಸ್ಟ್ ಆಪ್ಷನ್ನು. ಬೆಟರ್ ಏನಪ್ಪ ಅಂದರೆ ಈ ಡಮ್ಮಿ ಸೀಟ್ನಲ್ಲಿ ಮೇಲೆ ಹಾಕಕ್ಕೆ ಹೋಗಬೇಡಿ. ಓಕೆನಾ? ಸೊ ಇದು ಮಿಸ್ಟೇಕ್ ನಂಬರ್ 2 ಆಯಿತು. ನೆಕ್ಸ್ಟ್ ಕಾಷನ್ ಏನಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಒಂದೇ ಸತಿ ತುಂಬ ದುಡ್ಡು ಕಟ್ಟಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಗಲೇ ಹೇಳ್ತಾ ಇದ್ದೀನಿ, ಮನಿ ಅರೇಂಜ್ ಮಾಡ್ಕೊಂಬಿಡಿ ತಮ್ಮ ಫಸ್ಟ್ ಇಯರ್ ಅಡ್ಮಿಷನ್ಗೆ. ಯಾಕೆಂದರೆ ನೀವು ಅಟ್ ಎ ಟೈಮ್ ಒಂದೇ ಸತಿ ಫುಲ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಓಕೆನಾ? ಇಫ್ ಯು ಚೂಸ್ ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ಒಂದೇ ಸತಿ ತಾವು ಮನಿ ಕಟ್ಟಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ದುಡ್ಡನ್ನ ಈಗಲೇ ಅರೇಂಜ್ ಮಾಡ್ಕೊಂಬಿಡಿ. ಓಕೆ, ದೇರ್ ವಿಲ್ ಬಿ ನೋ ಹಾಫ್ ಪೇಮೆಂಟ್, ಅರ್ಧ ಕಟ್ಟು ಇನ್ನೊಂದು ಸ್ವಲ್ಪ ಆಮೇಲೆ ಕಟ್ತೀನಿ ಅಥವಾ ಕನ್ಸೆಷನ್ ಆಗಲಿ ಏನೂ ಇರೋದಿಲ್ಲ. ಯಾಕೆಂದರೆ ಡೈರೆಕ್ಟ್ ನೀವು ಇದು ಬ್ಯಾಂಕ್ ಮುಖಾಂತರ ಚಲನ್ನಲ್ಲಿ ಕಟ್ತೀರಾ. ಓಕೆನಾ? ಸೊ ಈ ಕನ್ಸೆಷನ್ನು, ಈ ಹಾಫ್ ಪೇಮೆಂಟ್ ಇದೆಲ್ಲ ಯಾವಾಗ ಬರುತ್ತೆ ಅಂತಂದರೆ ಸೆಕೆಂಡ್ ಇಯರಿಂದ ಬರುತ್ತೆ. ಯಾಕೆಂದರೆ ನೀವಲ್ಲಿ ಡೈರೆಕ್ಟಾಗಿ ಕಾಲೇಜಿಗೆ ಕಟ್ತೀರಾ. ಸೊ ಯೂಶ್ವಲಿ ಜನರಲ್ಲು OBC ಇವರೆಲ್ಲ ಎಷ್ಟು ದುಡ್ಡು ರೆಡಿ ಮಾಡ್ಕೊಬೇಕಂದ್ರೆ ಪ್ರೈವೇಟ್ ಕಾಲೇಜ್ಗಾದರೆ 1.1 lakh ಪ್ಲಸ್ 20 to 30K. ಓಕೆ, ಇದು ಎಕ್ಸ್ಟ್ರಾ, ಇನ್ನೂ ಜಾಸ್ತಿ ಆಗ್ಬೋದು, ಬಟ್ ಇಷ್ಟಂತೂ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. SC ST ಆದರೆ ಒಂದು 30 to 40K ಓಕೆ ರೆಡಿ ಮಾಡಿ ಇಟ್ಕೊಂಡಿರಬೇಕು, ಯಾಕೆಂದರೆ ಒಂದೇ ಸತಿ ಕಟ್ಟಬೇಕಾಗುತ್ತೆ. ಓಕೆ, ಇನ್ನೊಂದು ಕಾಷನ್ನು, ಯಾವುದೇ ಮನಿನ ನೀವು ಸೀಟ್ ಹೋಲ್ಡ್ ಮಾಡೋದಕ್ಕೆ ಫಸ್ಟ್ ರೌಂಡಲ್ಲಿ ಕಟ್ಟಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡ್ಗೆ ಸೀಟ್ ಹೋಲ್ಡ್ ಮಾಡಬೇಕು ಅಂದರೆ ಅವಾಗ ಮಾತ್ರ ಕಟ್ಟಬೇಕಾಗುತ್ತೆ. ಓಕೆ, ಫಸ್ಟ್ ರೌಂಡಲ್ಲಿ ಸೀಟ್ ಹೋಲ್ಡ್ ಮಾಡೋಕ್ಕೆ ಏನೂ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಓಕೆ, ಜೊತೆಗೆ ಯಾವುದೇ ಪರ್ಸನ್ ತಮಗೆ ಫೋನ್ ಮಾಡೋದಾಗಲಿ, ಓಕೆ ಫೋನೇ ಮಾಡ್ತಾರೆ ಯೂಶಲಿ, ಫೋನ್ ಮಾಡಿಬಿಟ್ಟು ನೀವು ಸ್ವಲ್ಪ ದುಡ್ಡು ಕೊಟ್ಟರೆ ನಾವು ಸೀಟನ್ನು ಕೊಡಿಸ್ತೀವಿ, ಯಾವ ಕಾಲೇಜ್ನಲ್ಲಿ ಕೊಡಿಸ್ತೀವಿ, ಓಕೆ KCET ಮುಖಾಂತರನೇ ಕೊಡಿಸ್ತೀವಿ ಅಂತ ಆ ಥರ ಯಾರಾದರೂ ಮಾಡಿದ್ರೆ ಕೇರ್ಫುಲ್ಲಿ ಆಗಿರಿ, ಅವರೆಲ್ಲ ಫ್ರಾಡು. ಓಕೆನಾ? KA ಯಾವತ್ತೂ ಕೂಡ ನಿಮಗೆ ಫೋನ್ ಮಾಡಿ ಆ ಥರ ಎಲ್ಲ ಹೇಳೋದಿಲ್ಲ. ಓಕೆ, ಇನ್ನೊಂದು ಮಿಸ್ಟೇಕ್. ಓಕೆ, ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಹೇಳ್ತೀನಿ. ಸೊ ಮಿಸ್ಟೇಕ್ ನಂಬರ್ 1, ನಾಟ್ ರಿಸರ್ಚಿಂಗ್ ಎನಫ್ ಅಬೌಟ್ ದ ಕಾಲೇಜ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಮರಿಬೇಡಿ, ತಾವು ಸೆಕೆಂಡ್ ಮಾರ್ಕ್ ರೌಂಡ್ ರಿಸಲ್ಟ್ ಬಂದ ಮೇಲೂ ಆಪ್ಷನ್ಸ್ ಎಡಿಟ್ ಮಾಡ್ಬೋದು. ಸೊ ಹಾಗಾಗಿ ಯಾವುದೋ ಒಂದು ಸೀಟ್ ತಮಗೆ ಅಲಾಟ್ ಆಯಿತು ಅಂದ್ಕೊಳ್ಳಿ ಸೆಕೆಂಡ್ ಮಾರ್ಕ್ ರೌಂಡಲ್ಲಿ, ಅಟ್ಲೀಸ್ಟು ಆ ಒಂದು ಕಾಲೇಜಿಗೆ ಹೋಗಿ ನೋಡಿ. ಓಕೆ, ಆ ಕಾಲೇಜಿಗೆ ಹೋಗಿ ಕ್ಯಾಂಪಸ್ ವಿಸಿಟ್ ಮಾಡಿ, ಆ ಬ್ರ್ಯಾಂಚಲ್ಲಿ ಯಾರಾದರೂ ಗೊತ್ತಿರೋರು ಇದ್ದರೆ ಅವ್ರ ಹತ್ರ ಕೇಳಿಕೊಂಡು ನೀವು ತಿಳ್ಕೊಬೇಕು. ಏನಪ್ಪ ಅಂತಂದರೆ ಅದು ತಿಳ್ಕೊಳಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ನಾರು ಫೈಂಡ್ ಔಟ್ ಮಾಡ್ಕೊಳ್ಲೇಬೇಕು. ಅಕಸ್ಮಾತ್ ಕಾಲೇಜ್ ವಿಸಿಟ್ ಮಾಡೋಕ್ಕಾಗಲ್ಲ, ವೆಬ್ಸೈಟ್ ವಿಸಿಟ್ ಮಾಡಿ, ಅಫಿಷಿಯಲ್ ವೆಬ್ಸೈಟ್. ಓಕೆನಾ? ಓಕೆ, ಬಟ್ ಬೆಟರ್ ಟು ವಿಸಿಟ್ ದ ಕಾಲೇಜ್. ವೆಬ್ಸೈಟಿಗೆ ವಿಸಿಟ್ ಮಾಡಿ, ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಬಟನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ ತಮ್ಗೆ ಇಷ್ಟ ಇರೋ ಬ್ರಾಂಚಿನ ಪ್ಲೇಸ್ಮೆಂಟ್ಸ್ ಹೆಂಗಾಗಿದೆ ಅಂತ. ಓಕೆನಾ? ಒಂದು ಹಿಂಟ್ ನಾನು ಏನಪ್ಪ ಹೇಳ್ತೀನಿ ಅಂದರೆ, ಯಾವ ಬ್ರಾಂಚಿಗೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿರಲ್ಲ ಅದನ್ನು ವೆಬ್ಸೈಟಲ್ಲಿ ಅವರು ಫುಲ್ ತೋರಿಸ್ಕೊಳ್ಳಲ್ಲ, ಅದ್ರ ಬಗ್ಗೆ ಫುಲ್ ಮಾಹಿತಿ ಕೊಡೋದಿಲ್ಲ. ಓಕೆ,
ಸೊ ತಮಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಸಮ್ ಬ್ರಾಂಚಸ್ ಸ್ಟ್ಯಾಟಿಸ್ಟಿಕ್ಸ್ನ ಅವ್ರ ವೆಬ್ಸೈಟಲ್ಲಿ ಕೊಡೋದೇ ಇಲ್ಲ. ನಾನೊಂದು ಕಾಲೇಜ್ನ ನೋಡಿದ್ದೀನಿ, ಬಟ್ ಕಾಲೇಜ್ ಹೆಸರು ಹೇಳೋಕ್ಕಾಗೋದಿಲ್ಲ ಇಲ್ಲಿ, ಓಕೆನಾ. ಸೊ ಆ ಯಾವ ಬ್ರಾಂಚಲ್ಲಿ ಲೆಸ್ ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂಥದ್ದನ್ನು ಅವ್ರ ವೆಬ್ಸೈಟಲ್ಲಿ ಕೊಡೋದಿಲ್ಲ. ಸೊ ಅದರಿಂದ ತಮಗೊಂದು ಹಿಂಟ್ ಸಿಕ್ಕುತ್ತೆ, ಓಕೆ, ಯಾವ ಬ್ರಾಂಚು ತುಂಬ ಚೆನ್ನಾಗಿದೆ ಅಂತ. ಓಕೆ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಲೇಟ್ ಏನಾಗಿಲ್ಲ, ನೀವು ಈಗಲೂ ಕೂಡ ಆಪ್ಷನ್ಸ್ನ ಚೇಂಜ್ ಮಾಡ್ಕೊಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೋ ಒಂದು ಕಾಲೇಜ್ ತಮಗೆ ಇಷ್ಟ ಅಂದ್ಕೊಳ್ಳಿ, ಅದರಲ್ಲಿ ಈ ಬ್ರಾಂಚಿಗೆ ಸೇರಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅಂದ್ಕೊಳ್ಳಿ, ಅಕಸ್ಮಾತ್ ಆ ಬ್ರಾಂಚ್ ಚೆನ್ನಾಗಿಲ್ಲ ಅಂದರೆ ಅದ್ರ ಸಿಸ್ಟರ್ ಬ್ರಾಂಚಸ್ ಅಥವಾ ರಿಲೇಟೆಡ್ ಬ್ರಾಂಚಸ್ಸಿಗೆ ಜಾಯ್ನ್ ಆಗ್ಬೋದು. ಎಕ್ಸಾಂಪಲ್ಲು, ಯಾವುದೋ ಒಂದು ಕಾಲೇಜಲ್ಲಿ ಚೆನ್ನಾಗಿಲ್ಲ ಅಂತಂದರೆ ನೀವು ರಿಲೇಟೆಡು CSIS ನೋಡ್ಕೊಬೋದು. ಸೊ ಆ ರೀತಿನಲ್ಲಿ, ಓಕೆ, ಆ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವು ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಈ ಕೆಲವು ವೆಬ್ಸೈಟ್ಗಳಿದೆ, ಅದರಲ್ಲೆಲ್ಲ ಸುಳ್ಳು ಪ್ಯಾಕೇಜ್ಗಳು, ಸುಳ್ಳು ಪ್ಲೇಸ್ಮೆಂಟ್ ಇದು ಕೊಡ್ತಾರೆ. ದಯವಿಟ್ಟು ಆ ಥರ ವೆಬ್ಸೈಟ್ ಯಾವುದಕ್ಕೂ ವಿಸಿಟ್ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಅಫಿಷಿಯಲ್ ವೆಬ್ಸೈಟಿಗೆ ಮಾತ್ರ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಓಕೆ, ಸೊ ಇದರೊಂದಿಗೆ ಈ ಒಂದು ವೆರಿ ಇಂಪಾರ್ಟೆಂಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ತಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.